ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಎಲೆಕ್ಷನ್ ಕಮಿಷನ್ ಮೇಲಿನ ಆರೋಪಗಳು ಬ್ಯಾಕ್ ಫೈರ್ ಆಗ್ತಾ ಇರೋ ಹೊತ್ತಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬೀಳ್ತಾ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಹಾಗಾಗಿದೆ, ಹೀಗಾಗಿದೆ, ಭಾರತಕ್ಕೆ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಆರೋಪ ಮಾಡಿದವರಿಗೆ ಈಗ ಖುದ್ದು ಇಂಡಿಯನ್ ಏರ್ ಫೋರ್ಸ್ ಮುಖ್ಯಸ್ಥ AP ಸಿಂಗ್ ಉತ್ತರ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ನ ಕಂಪ್ಲೀಟ್ ಚಿತ್ರಣವನ್ನ ಅವರು ಬಿಚ್ಚಿಡ್ತಾ ಇದ್ದು ಒಂದಷ್ಟು ಲೆಕ್ಕಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇಷ್ಟಾದ ಮೇಲೂ ಅನುಮಾನ ಪಟ್ರೆ ಅದಕ್ಕೆ ನಾವ್ಯಾರು ಹೊಣೆಯಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈಗ ಎಲ್ಲರ ಚಿತ್ತ ಕಾಂಗ್ರೆಸ್ ಹಾಗೂ ವಿಪಕ್ಷಗಳತ್ತ ನೆಟ್ಟಿದೆ. ಯಾಕಂದ್ರೆ ಒಂದೇ ವಿಚಾರದ ಬಗ್ಗೆ ಈಗಾಗಲೇ ಹಲವು ಕಡೆಗಳಿಂದ ಅಧಿಕೃತ ಮಾಹಿತಿ ಬಂದ ಮೇಲೂ ಮತ್ತದೇ ವಿಚಾರವನ್ನ ಎತ್ತೋದು ಸಮಂಜಸ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಈವರೆಗೂ ಬಂದ ಕನ್ಫರ್ಮೇಶನ್ಗಳು ಏನು, ಕಾಂಗ್ರೆಸ್ ಮುಂದಿನ ಹಾದಿ ಹೇಗಿರ್ಬೋದು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿರೋಧಿಸೋದಕ್ಕೆ ವಿಚಾರಗಳು ಸಿಕ್ಕದೇ ಇದ್ದಾಗ, ವಿರೋಧಿಸುವಂತಹ ವಿಚಾರಗಳನ್ನ ಹುಡುಕೋದ್ರಲ್ಲಿ ವಿಫಲರಾದಾಗ ಇರೋ ವಿಚಾರದಲ್ಲೇ ಗದ್ದಲ ಎಬ್ಬಿಸೋದೊಂದೇ ಮಾರ್ಗ ಅನ್ನೋದನ್ನ ವಿಪಕ್ಷಗಳು ಬಹಳ ಚೆನ್ನಾಗಿ ತೋರಿಸ್ತಾ ಇವೆ. ಈ ಬಾರಿಯ ಸಂಸತ್ ಶುರುವಿನಲ್ಲೇ ಆಪರೇಷನ್ ಸಿಂಧೂರ್ ವಿಚಾರ ಇಟ್ಕೊಂಡು ಮೋದಿ ಹಾಗೂ ಅವರ ಸದಸ್ಯರನ್ನ ಕಟ್ಟಿ ಹಾಕ್ತೀವಿ ಅನ್ನೋ ಉತ್ಸಾಹದಲ್ಲಿ ವಿಪಕ್ಷಗಳು ಬಂದ್ವು. ಆದ್ರೆ ಬಂದಷ್ಟೇ ಸ್ಪೀಡ್ ನಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಆಡಳಿತ ಪಕ್ಷದ ನಾಯಕರು ದಾಖಲೆ ಸಮೇತ ಕೊಟ್ಟ ಉತ್ತರಗಳು. ಆದ್ರೆ ಇಷ್ಟಾದ ಮೇಲೂ ಇವರೆಲ್ಲ ಸೈಲೆಂಟ್ ಆಗ್ತಾರೆ ಅಂತ ನಂಬಿಕೆ ಮೋದಿ ಹಾಗೂ ಟೀಮ್ಗೆ ಇಲ್ಲ. ಈ ಹಿನ್ನೆಲೆ ಆಗಾಗ ಒಂದೊಂದು ಚೋಕ್ ಕೊಡ್ತಾ ಇರಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ರೀತಿಯ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಕೂಡ ಆಗ್ತಾ ಇದೆ. ಈ ಬಾರಿ ಅಧಿಕೃತ ಮಾಹಿತಿಗಳೊಂದಿಗೆ ಬಂದಿರೋ ಅಧಿಕೃತ ಅಧಿಕಾರಿ ಅಂದ್ರೆ ಅದು ಇಂಡಿಯನ್ ಏರ್ ಫೋರ್ಸ್ ಮುಖ್ಯಸ್ಥ AP ಸಿಂಗ್. ಅವರು ಬಿಚ್ಚಿಟ್ಟಿರೋ ವಿಚಾರಗಳು ಅಚ್ಚರಿ ತರಿಸ್ತಾ ಇವೆ, ಉತ್ತರವನ್ನು ಕೊಡ್ತಾ ಇವೆ. ಭಾರತದ ಎಷ್ಟು ರಫೇಲ್ಗಳು ಉರುಳಿವೆ ಅಂತ ಹೇಳಿ ಅಂತ ಬಹುತೇಕರು ಪಟ್ಟು ಬಿದ್ದಿದ್ರೆ, ಕೇರಳದ ಕಾಂಗ್ರೆಸ್ ನಾಯಕನೊಬ್ಬ ರಫೇಲ್ ಮಾತ್ರ ಅಲ್ಲ, ಇನ್ನೂ 2 ಜಾತಿಯ ವಿಮಾನ ಉರುಳಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಆದ್ರೆ ಇವತ್ತು ಅಧಿಕೃತ ಲೆಕ್ಕ ಕೊಟ್ಟ AP ಸಿಂಗ್ ಒಟ್ಟು 6 ಉರುಳಿವೆ ಅಂತ ಹೇಳಿದ್ರು. ಅದೆಲ್ಲವೂ ಪಾಕಿಸ್ತಾನಿ ಜೆಟ್ಗಳು ಅನ್ನೋದನ್ನು ಕೂಡ ಹೇಳಿದ್ರು. 5 ಪಾಕಿಸ್ತಾನಿ ಫೈಟರ್ ಜೆಟ್ ಹಾಗೂ 1 AEW&C ಏರ್ ಕ್ರಾಫ್ಟ್ ಅನ್ನ ಹೊಡೆದು ಹಾಕಿದ್ದೀವಿ. ಇದಿಷ್ಟನ್ನು ಕೇವಲ ಭಾರತದ ಅತ್ಯಾಧುನಿಕ ಮಿಸೈಲ್ ಸಿಸ್ಟಮ್ S-500 ಬಳಸಿ ಉರುಳಿಸಿರೋದು. ಹೆಮ್ಮೆಯ ವಿಚಾರ ಅಂದ್ರೆ 300 ಕಿಲೋಮೀಟರ್ ದೂರದಿಂದ ಪಾಕಿಸ್ತಾನದ ದೊಡ್ಡ ಪ್ಲೇನ್ ಅನ್ನು ನಾವು ಹೊಡೆದು ಹಾಕಿದ್ದೀವಿ. ನೆಲದಿಂದ ಆಗಸವನ್ನ ಗುರಿ ಮಾಡಿ ಹೊಡೆದಿರೋದ್ರಲ್ಲಿ ಇದು ದಾಖಲೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದ F-16 ಅನ್ನು ಕೂಡ ಯಶಸ್ವಿಯಾಗಿ ಹೊಡೆದುರುಳಿಸಿದ್ದೀವಿ ಅನ್ನೋದನ್ನು ಕೂಡ ಅವರೇ ಹೇಳ್ತಾರೆ. ಇದೆಲ್ಲವೂ ಏರ್ ಫೋರ್ಸ್ ಮುಖ್ಯಸ್ಥರಿಂದ ಬಂದ ಅಧಿಕೃತ ಹೇಳಿಕೆಯಾಗಿದೆ. ಇದರ ಜೊತೆಗೆ ವಿಪಕ್ಷಗಳ ಇನ್ನೊಂದು ಆರೋಪ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಅನ್ನೋದು. ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ನಮಗೆ ಯಾರ ರಿಸ್ಟ್ರಿಕ್ಷನ್ ಕೂಡ ಇರಲಿಲ್ಲ, ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ ನಮಗೆ ಯಾರು ಕೂಡ ಹೇಳಿರ್ಲಿಲ್ಲ. ಯಾವ ನಿರ್ಧಾರ ತೆಗೆದುಕೊಂಡಿದ್ರು ಅದು ನಮ್ಮ ಕಡೆಯಿಂದಲೇ ಬಂದಿರೋದು ಅಂತ 4 ಸಲ ರಿಪೀಟ್ ಮಾಡ್ತಾರೆ. ಇಡೀ ಆಪರೇಷನ್ ನಲ್ಲಿ ನಮಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಯಾರು ಕೂಡ ನಮ್ಮ ಕಾರ್ಯಾಚರಣೆಗೆ ಹಸ್ತಕ್ಷೇಪ ಮಾಡಲಿಲ್ಲ. ನಾವು ನೀಟಾಗಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ನಾವು ಅಂದುಕೊಂಡಿದ್ದನ್ನ ಸಾಧಿಸಿದ ಬಳಿಕ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋದ್ವಿ. ನಮ್ಮ 4 ಸೇನೆಗಳ ನಡುವೆ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿತ್ತು. ನಮ್ಮ CDS ಇಡೀ ಕಾರ್ಯಾಚರಣೆಯನ್ನ ಅದ್ಭುತವಾಗಿ ನಡೆಸಿದ್ರು. ನಾವು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ವಿ ಅಂದ್ರೆ ಆಪರೇಷನ್ ಆರಂಭಿಸುವ ಮುನ್ನವೇ ಎಲ್ಲಾ ಅನುಮಾನಗಳು, ಮುಂಬರೋ ಸಮಸ್ಯೆಗಳನ್ನ ಆಲೋಚಿಸಿ ಪ್ರಿಪೇರ್ ಆಗಿದ್ವಿ. ಆದ್ರಿಂದ ಎಲ್ಲವೂ ಯಶಸ್ವಿಯಾಗಿ ಆಯ್ತು ಅಂತ ಹೇಳ್ತಾರೆ. ಇನ್ನು ಟ್ರಂಪ್ ಹೇಳಿದ್ರಿಂದ ಕದನ ವಿರಾಮ ಆಯ್ತು ಅನ್ನೋ ಆರೋಪ ಸಂಬಂಧ ಇನ್ನೊಂದಷ್ಟು ಹೇಳಿಕೆ ಕೊಡೋ ಅವರು, ನನಗೆ ಗೊತ್ತಿದೆ ಕೆಲ ತಿಂಗಳುಗಳಿಂದ ಇಂಥದ್ದೊಂದು ಆರೋಪ ಹರಿದಾಡ್ತಾ ಇದೆ. ಆದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ಇದು ರಾಜಕೀಯ ಸ್ವರೂಪ ಪಡೆದು ಬಂದಿರೋ ಹೇಳಿಕೆ ಅಷ್ಟೇ. ಇದು ವಾಸ್ತವ ಅಲ್ವೇ ಅಲ್ಲ. ಯಾಕಂದ್ರೆ ಇಡೀ ಆಪರೇಷನ್ ನಡೆಯುವಾಗ ಆ ಸ್ಥಳದಲ್ಲಿ ಇದ್ದು ಎಲ್ಲವನ್ನೂ ಹತ್ತಿರದಿಂದ ನೋಡಿದ್ದ ಹಾಗೂ ನಡೆಸಿದ್ದು ನಾನೇ. ಆದ್ರಿಂದ ನನ್ನ ಹೇಳಿಕೆಯನ್ನ ಎಲ್ಲರೂ ಖಂಡಿತ ಒಪ್ಪಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಈ ವೇಳೆ ಬೇಸರವನ್ನು ವ್ಯಕ್ತಪಡಿಸುವ ಅವರು, ಇವತ್ತು ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಜನರನ್ನೇ ನಾವು ಒತ್ತಾಯಪೂರ್ವಕವಾಗಿ ಒಪ್ಪಿಸೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ನಾವು ಮಾಡಿದ ಡ್ಯಾಮೇಜ್ ಬಗ್ಗೆಯೂ ಹೆಮ್ಮೆಯಿಂದ ಮಾತಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಈಗ ಎಲ್ಲರೂ ಕೇಳ್ತಾ ಇರೋದೇನಂದ್ರೆ, ಈವರೆಗೆ ಸುಖ ಸುಮ್ಮನೆ ಮೋದಿಯನ್ನ ಹಾಗೂ ನಮ್ಮ ಸೇನೆಯನ್ನ ಅನುಮಾನ ಪಡ್ತಾ ಇದ್ದವರು ಈಗ ಕ್ಷಮೆ ಯಾಚಿಸಬೇಕು ಅಂತ. ಅಂದಹಾಗೆ ವಿಪಕ್ಷಗಳು ಹಾಗೂ ವಿದೇಶಿ ಕುತಂತ್ರಿಗಳು ಹರಡಿಸಿದ್ದ ಸುಳ್ಳಿನ ಪೈಕಿ ಭಾರತದ ಸುದರ್ಶನ್ ಅಥವಾ S-400ಗೂ ಡ್ಯಾಮೇಜ್ ಆಗಿದೆ ಅಂತ. ಈ ಆರೋಪ ಬಂದ ದಿನವೇ ಪ್ರಧಾನಿ ಮೋದಿ ಏರ್ ಬೇಸ್ಗೆ ವಿಸಿಟ್ ಕೊಟ್ಟು ಅದೇ S-400 ಮುಂದೆ ನಿಂತು ಭಾಷಣ ಮಾಡಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಇವತ್ತು AP ಸಿಂಗ್ ಕೂಡ ಅದೇ S-400 ಬಗ್ಗೆ ಮಾತನಾಡಿದ್ರು. ರಷ್ಯನ್ ಮೇಡ್ ಮಿಸೈಲ್ ಸಿಸ್ಟಮ್ ಅನ್ನ ಗೇಮ್ ಚೇಂಜರ್ ಅಂತ ಕರೆದ AP ಸಿಂಗ್, ಈ ಸಿಸ್ಟಮ್ ಇದ್ದಿದ್ರಿಂದಲೇ ಲಾಂಗ್ ರೇಂಜ್ ನಲ್ಲಿ ವೈರಿಗಳ ಶಸ್ತ್ರಾಸ್ತ್ರಗಳನ್ನ ಹೊಡೆದುರುಳಿಸೋದಕ್ಕೆ ಸಾಧ್ಯವಾಯಿತು. ಇದರ ಹೊಡೆತವನ್ನ ವೈರಿಗಳಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ತಿಳಿಸಿದ್ರು. ಅಲ್ಲದೆ ಆಪರೇಷನ್ ನಲ್ಲಿ ಯಾವೆಲ್ಲ ಉಗ್ರ ತಾಣಗಳನ್ನ ಹೊಡೆದುರುಳಿಸಲಾಯಿತು ಅನ್ನೋದನ್ನು ಕೂಡ ತೋರಿಸಿದ್ರು.
ಸ್ಯಾಟಲೈಟ್ ಇಮೇಜ್ಗಳು ಇದಾಗಿದ್ದು ಭಾರತದ ಅಟ್ಯಾಕ್ ಮುನ್ನ ಹೇಗಿತ್ತು, ಅಟ್ಯಾಕ್ ನಂತರ ಹೇಗಾಯ್ತು ಅನ್ನೋದನ್ನು ಕೂಡ ವಿವರಿಸ್ತಾ ಹೋದ್ರು. ಅಂದಹಾಗೆ ನಮ್ಮವರೇ ನಮ್ಮ ಮಾತನ್ನ ನಂಬೋದಿಲ್ಲ ಅಂತ ಎ.ಪಿ. ಸಿಂಗ್ ಹೇಳಿದ್ರು ಅನ್ನೋದನ್ನ ಹೇಳಿದ್ವಿ. ಆ ಹೊತ್ತಲ್ಲಿ ಅವರು ನೆನಪಿಸಿಕೊಂಡಿದ್ದು ಈ ಹಿಂದೆ ಭಾರತೀಯ ಸೇನೆ ನಡೆಸಿದ ಬಾಲಾಕೋಟ್ ಸ್ಟ್ರೈಕ್ ಬಗ್ಗೆ. ಸ್ಯಾಟಲೈಟ್ ಇಮೇಜ್ ತೋರಿಸುವಾಗ ಬಾಲಾಕೋಟ್ ಸ್ಟ್ರೈಕ್ ಬಗ್ಗೆ ಮಾತನಾಡುವ ಅವರು, ಇದು ಕೂಡ ನಮ್ಮ ಕಡೆಯಿಂದ ನಡೆದ ಅತ್ಯಂತ ರೋಚಕ ದಾಳಿ. ಆದ್ರೆ ನಮಗೆ ಆ ದಾಳಿ ಟೈಮ್ ನಲ್ಲಿ ಹಲವು ಪ್ರಮುಖ ಸಾಕ್ಷಿಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ. ಆದ್ರೆ ಇದು ಎಂತ ದೊಡ್ಡ ಇಶ್ಯೂ ಆಗಿಬಿಡ್ತು ಅಂದ್ರೆ ನಮ್ಮವರೇ ನಮ್ಮ ಅಟ್ಯಾಕ್ ಅನ್ನ ನಂಬಲಿಲ್ಲ, ನಮ್ಮವರನ್ನ ಒಪ್ಪಿಸೋದೇ ನಮಗೆ ದೊಡ್ಡ ಕಷ್ಟ ಆಗಿಬಿಡ್ತು ಅಂತ ಹೇಳಿದ್ರು. ಅಂದಾಗಿ ಈ ಮಾತನ್ನ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ಇದೇ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳಿಗೆ. ಬಾಲಾಕೋಟ್ ಸ್ಟ್ರೈಕ್ ಭಾರತದ ಪ್ರತೀಕಾರ, ಹೆಮ್ಮೆಯ ಮಿಷನ್ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿ ಅಪ್ಪಟ ದೇಶಪ್ರೇಮಿಗಳು ಅಸಹ್ಯದಿಂದ ನೋಡುವಂತೆ ಮಾಡಿಕೊಂಡಿದ್ದು ವಿಪಕ್ಷಗಳೇ. ಯಾರೋ ಒಬ್ರು ಗಣ್ಯರು 4 ಗಿಡ ಅಲುಗಾಡಿಸಿ ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳ್ತಾರೆ ಅನ್ನೋ ಮಟ್ಟಕ್ಕೂ ಕೂಡ ಇಳಿದಿದ್ರು. ಅಂದಹಾಗೆ ಈ ಅಧಿಕೃತ ಹೇಳಿಕೆಗಳು ಬಂದ ನಂತರ ಒಂದಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅದೇನೆಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಈಗಾಗಲೇ ಎಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅನ್ನೋದು. ಮೊದಲನೇದಾಗಿ ಪಾಕಿಸ್ತಾನದ ಕಡೆಯಿಂದಲೇ ಸಾಕಷ್ಟು ಸಾಕ್ಷ್ಯಗಳು ಬಂದಿತ್ತು ಅನ್ನೋದು. ಮೊದಲ ಅಟ್ಯಾಕ್ ಮಾಡಿದ ಮರುದಿನವೇ ಸಾಲು ಸಾಲು ವಿಡಿಯೋಗಳು ಪಾಕಿಸ್ತಾನದ ಕಡೆಯಿಂದ ಹರಿದು ಬಂದು ಎಲ್ಲೆಲ್ಲಿ ಹೇಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಯ್ತು. ದಾಳಿ ನಡೀತಾ ಇರುವಾಗಲೇ ಪಾಕ್ ವ್ಯಕ್ತಿಯೊಬ್ಬ ಲೈವ್ ಬಂದಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಎರಡನೇ ಸಾಕ್ಷ್ಯ ಅಂದ್ರೆ ಭಾರತ ಅಟ್ಯಾಕ್ ಮಾಡಿದೆ ಅನ್ನೋದನ್ನ ಪಾಕಿಸ್ತಾನ ಒಪ್ಕೊಂಡಿದ್ದು. ಆದ್ರೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಭಾರತ ಪ್ರಬಲ ದಾಳಿ ಮಾಡ್ತು, ಆದ್ರೆ ನಾವೇನೂ ಕಮ್ಮಿ ಇಲ್ಲ, ನಾವು ಅದನ್ನ ಡಿಫೆಂಡ್ ಮಾಡಿದ್ದೀವಿ ಹಾಗೂ ಪ್ರತಿ ದಾಳಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಮೂರನೇ ಸಾಕ್ಷಿ ಕೂಡ ಪಾಕಿಸ್ತಾನದ ಕಡೆಯಿಂದ ಬರುತ್ತೆ. ಭಾರತದ ಅಟ್ಯಾಕ್ ನಲ್ಲಿ 100 ಉಗ್ರರು ಸತ್ತಿರೋದು ಕನ್ಫರ್ಮ್ ಆಗುತ್ತೆ. ಅವರ ಅಂತ್ಯ ಸಂಸ್ಕಾರದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಈ ವೇಳೆ ಪಾಕಿಸ್ತಾನದ ಪೊಲೀಸರು ಹಾಗೂ ಆರ್ಮಿ ಉಗ್ರರ ಶವದ ಪಕ್ಕ ನಿಂತು ಗೌರವ ಸಲ್ಲಿಸ್ತಾ ಇರೋದು ಕೂಡ ಕಾಣಿಸುತ್ತೆ. ಈ ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಇನ್ನು 4ನೇ ಸಾಕ್ಷಿ ಕೂಡ ಪಾಕಿಸ್ತಾನದ ಕಡೆಯಿಂದಲೇ ಬರುತ್ತೆ. ಅಲ್ಲಿನ ಪತ್ರಕರ್ತರು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಒಪ್ಪಿಕೊಳ್ತಾರೆ. 5ನೇ ಸಾಕ್ಷಿ, ಇಡೀ ಆಪರೇಷನ್ ಸಿಂಧೂರ್ ನಡೆಯೋ ವೇಳೆ ಭಾರತದ ಸೇನಾಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ದೀವಿ ಹಾಗೂ ಅದರ ಪರಿಣಾಮ ಏನೇನಾಗಿದೆ ಅನ್ನೋದನ್ನ ಪೆನ್ ಟು ಪೆನ್ ಬಿಚ್ಚಿಡ್ತಾ ಹೋಗಿದ್ದು. 6ನೇ ಸಾಕ್ಷಿ, ಖುದ್ದು ಪ್ರಧಾನಿ ಮೋದಿಯೇ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಭಾರತಕ್ಕೆ ಗೆಲುವಾಗಿದೆ, ಅವರ ಕಡೆಯಿಂದ 1000 ಡ್ರೋನ್ ಬಿಟ್ಟು ಅಟ್ಯಾಕ್ ನಡೆಸಿದ್ರು, ಅದನ್ನ ಆಗಸದಲ್ಲೇ ಹೊಡೆದುರುಳಿಸಿದ್ದೀವಿ, ಭಾರತದ ಪ್ರಬಲ ದಾಳಿಗೆ ಅವರು ಮಂಡಿಯೂರಿದ್ರು ಹಾಗೂ ಕದನ ವಿರಾಮ ನಮ್ಮ ನಿರ್ಧಾರ ಅಂತ ಹೇಳಿದ್ದು. 7ನೇ ಸಾಕ್ಷಿ, ಅದೇ ಸಂಸತ್ ಕಲಾಪದಲ್ಲಿ ರಾಜನಾಥ್ ಸಿಂಗ್, ಜೈಶಂಕರ್ ಹಾಗೂ ಇನ್ನಿತರ ನಾಯಕರು ದಾಖಲೆ ಸಮೇತ ನಿಜಾಂಶಗಳನ್ನ ಬಿಚ್ಚಿಟ್ಟು ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದ್ದು. 8ನೇ ಸಾಕ್ಷಿ, ಈಗ ಖುದ್ದು ಇಂಡಿಯನ್ ಏರ್ ಫೋರ್ಸ್ ಮುಖ್ಯಸ್ಥ ಎ.ಪಿ. ಸಿಂಗ್ ಕನ್ಫರ್ಮ್ ಮಾಡಿರೋದು. ಆದ್ರೆ ಇಷ್ಟೆಲ್ಲಾ ಸಾಕ್ಷ್ಯಗಳು ದಾಖಲೆಗಳು ಇದ್ರೂನು ವಿಪಕ್ಷಗಳು ನಂಬಿಕೊಂಡಿರೋದು ಮಾತ್ರ ಪಾಕಿಸ್ತಾನದ ಹಾಗೂ ಇತರೆ ವಿದೇಶಿ ಶಕ್ತಿಗಳ ಹೇಳಿಕೆಗಳನ್ನ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.